ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಅಂತ ಹೇಳಬೇಕು. ಗುರು, ಗ್ಲೇನ್ ಮ್ಯಾಕ್ಸ್ವೆಲ್ ಅವರು ಬೆಂಕಿ ಬ್ಯಾಟಿಂಗ್ ಆಡಿದೆ ಅಂತ ಹೇಳಬೇಕು. ಮತ್ತು ವಿರಾಟ್ ಕೊಹ್ಲಿ ರಿಟೈರ್ಡ್ ಕೂಡ ಒಂದು ಬೆಂಕಿ ಅಪ್ಡೇಟ್ ಬಂದಿದೆ ಅಂತ ಹೇಳಬೇಕು. ಏನು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ಯಾಕಂದರೆ ಮಾಡೋ ಪರ್ಸೆಂಟ್ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ವಿರಾಟ್ ಕೊಹ್ಲಿ ಅವರು ಈಗ ಇಂಡಿಯಾಗೆ ಬಂದೇ ಇಳಿದ್ದಾರೆ ಅಂತ ಹೇಳಬೇಕು. ವಿರಾಟ್ ಕೊಹ್ಲಿ ಇನ್ನೂ ಬೆಂಗಳೂರಿಗೆ ಬಂದಿಳಿದ್ರೆ ಇಂಡಿಯಾಗೆ ಬಂದೇ ಇಳಿದ ಅಂತ ಹೇಳಬೇಕು. ಅತಿ ಶೀಘ್ರದಲ್ಲಿ ಬೆಂಗಳೂರು ಕೂಡ ಬರ್ತಾರೆ ವಿರಾಟ್ ಕೊಹ್ಲಿ ಅಂತ ಹೇಳಬೇಕು. ಇನ್ನು ಮ್ಯಾಕ್ಸ್ವೆಲ್ ಅವರು ಬೆಂಕಿ ಪ್ರಾಕ್ಟೀಸ್ ಅಲ್ಲಿ ಮಿಂತಾರೆ ಅಂತ ಹೇಳಬೇಕು. ಇನ್ನು ಕೆಲವೊಂದಷ್ಟು ಆಟಗಾರರು ಪ್ರಾಕ್ಟೀಸ್ಗೆ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತೀನಿ. ಇನ್ನು ಅತಿ ಶೀಘ್ರದಲ್ಲಿ IPL ಕೂಡ ಶುರು ಆಗುತ್ತೆ ಅಂತ ಹೇಳಬೇಕು. ಇವತ್ತು RCB ವುಮೆನ್ಸ್ ಟೀಮ್ ಫೈನಲ್ ಕೂಡ ಇದೆ ಅಂತ ಹೇಳಬೇಕು. ಯಾವ ತಂಡ ಗೆಲ್ಲುತ್ತೆ, RCB ತಂಡ ಗೆಲ್ಲುತ್ತೆ, ಡೆಲ್ಲಿ ತಂಡ ಗೆಲ್ಲುತ್ತೆ ಕಾಣಿಸಿ ಕಮೆಂಟ್ ಮಾಡಿ ಗುರು. RCB ಕಪ್ ಗೆಲ್ತು ಅಂತ ಅನ್ಬಾಕ್ಸ್ ಇವೆಂಟ್ ಸಹ ಕಪ್ಪ ತಂದೆ ಅನ್ಬಾಕ್ಸ್ ಮಾಡ್ತಾರೆ ಅಂತ ಹೇಳಬೇಕು. ಅಲ್ಲಿ ಗ್ರ್ಯಾಂಡ್ ವೆಲ್ಕಮ್ ನ ಮಾಡ್ತಾರೆ RCB ತಂಡಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಅಂತ ಹೇಳಬೇಕು. ಗೆದ್ದೇ ಗೆಲ್ತಾರೆ ಅಂತ ಹೇಳ್ತೀನಿ ಗುರು. ಮ್ಯಾಕ್ಸ್ವೆಲ್ ಯಾವ ರೀತಿ ಬ್ಯಾಟಿಂಗ್ ಆಡ್ರ ಪ್ಲಸ್ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು. ಮ್ಯಾಕ್ಸ್ವೆಲ್ ಅವರು ಕೇವಲ 28 ಬಾಲಲ್ಲಿ 60 ರನ್ಸ್ ಇಡ್ಸಿದ್ರು ಅಂತ ಹೇಳಬೇಕು. ಅದು ಕೂಡ ನಾಟ್ ಔಟ್ ಆಗಿ ಉಳ್ಕೊಂಡ್ರು ಅಂತ ಹೇಳಬೇಕು. ಇದರಲ್ಲಿ 2 4 ಮತ್ತು 5 6 ಇತ್ತು ಅಂತ ಹೇಳಬೇಕು. ಬೆಂಕಿ ಬ್ಯಾಟಿಂಗ್ ಆಡ್ರು ಮ್ಯಾಕ್ಸ್ವೆಲ್ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಚಿನ್ನಸ್ವಾಮಿಲಿ ನಾವು ಅದು ಕೂಡ ಚೆನ್ನೈ ವಿರುದ್ಧ ಸೋತಿದ್ದು ಅಂತ ಹೇಳಬೇಕು ಗುರು. ಅದು ಕೂಡ ಗೆಲ್ಲಪ್ಪಲ್ಲಿ ಸೋತಿದ್ದು ಅಂತ ಹೇಳಬೇಕು. ಆಲ್ಮೋಸ್ಟ್ ಅಲ್ಲಿ ಗೆದ್ದಿದ್ದು ಅಂತ ಹೇಳಬೇಕು. ಮ್ಯಾಕ್ಸ್ವೆಲ್ ಡುಪ್ಲೆಸ್ ಔಟ್ ಆದ ನಂತರ ಈ ನಮ್ಮನೆಗೆ ಸೋತು ಅಂತ ಹೇಳಬೇಕು. ಈಗ ಚೆನ್ನೈ ನಡೆಯುತ್ತೆ ಅಂತ ಹೇಳಬೇಕು. ಓಪನಿಂಗ್ RCB ಮತ್ತು ಚೆನ್ನೈ ಮ್ಯಾಚು ಈಗ ಗೆಲ್ಲಲೇಬೇಕು ನಮ್ಮ RCB ತಂಡ ಚೆನ್ನೈ ವಿರುದ್ಧ ಅಂತ ಹೇಳ್ತೀನಿ. ಸೇಣೆ ತಿಳಿಸ್ಕೋಬೇಕು ಅಂತ ಹೇಳ್ತೀನಿ. ಗೆಲ್ಲಬೇಕು ಅಂತಾರೆ ಬೇಗ ಪ್ರಾಕ್ಟೀಸ್ಗೆ ಬಂದು ಜಾಯ್ನ್ ಆಗಬೇಕು ಅಂತ ಹೇಳ್ತೀನಿ ಗುರು. ಇನ್ನೇನು ಅನ್ಬಾಕ್ಸ್ ಇವೆಂಟ್ ಕೂಡ 2 ಇದೆ ಅಂತ ಹೇಳಬೇಕು. ಅಂತಾರೆ IPL ಶುರುಕ್ಕೆ ಅನ್ಬಾಕ್ಸ್ ಆದಮೇಲೆ ಅದು ಕೂಡ 2 ಇರುತ್ತೆ ಅಂತ ಹೇಳಬೇಕು. ಗ್ರ್ಯಾಂಡ್ ವೆಲ್ಕಮ್ ಆಗುತ್ತೆ RCBಗೂ CSKಗೂ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚು GT ಮತ್ತು CSK ಅವರು ಫಸ್ಟ್ ಮ್ಯಾಚ್ ಓಪನಿಂಗ್ ಆಡಿದ್ರು, ಫೈನಲ್ ಅವರೇ ಆಡಿದ್ರು ಅಂತ ಹೇಳಬೇಕು. ಈಗ RCB CSK ಆಡ್ತಾರೆ. ಯಾವ ತಂಡ ಫೈನಲ್ ಹೋಗುತ್ತೆ ನಿಮ್ಮ ಪ್ರಕಾರ ಕಾಣಿಸಿ ಕಮೆಂಟ್ ಮಾಡಿ ಗುರು. ಇನ್ನೇನು ಇವತ್ತು RCB ವುಮೆನ್ಸ್ ಟೀಮ್ ಗೆಲ್ಲುತ್ತೆ ಅಂತ ಕಾಣಿಸಿ ಕಮೆಂಟ್ ಮಾಡಿ. ಸಿಗೋದು ಎಷ್ಟು ತಡ ಬಂದು ನಮಸ್ಕಾರ. ಜೈ RCB. ಸಲಿ ಕಪ್ ನಮ್ಮದೇ ಗುರು, ಹೊಡಿಲೇಬೇಕು, ಹೊಡಿತೀವಿ. ಸೀಸು ಅಂತ ಆಟ. ಬಾಯ್ ಬಾಯ್ ಗುರು.